ಜನಪ್ರಿಯ ಶಾಸಕರು ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ವಿಶ್ವನಾಥ್ರವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೆ, ಇದೆಲ್ಲ ಕೂಡ ಕೆಲವು ದಿನಗಳು ನಾವೆಲ್ಲ ಕೂಡ ಸೇರಿ, ನಮಗೆ ಮೊದಲಿನಿಂದನೂ ಸ್ನೇಹ ಇದೆ. ಯಾವತ್ತೂ ಕೂಡ ನಮಗೆ ಅವರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಹಾಗಾಗಿ ನಾವು ಒಂದೇ ಪಕ್ಷದಲ್ಲಿದ್ದೇವೆ. ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರನ್ನು ಅವರ ಹ್ಯಾಟ್ರಿಕ್ ಗೆಲುವಿಗಾಗಿ ನಾವೆಲ್ಲ ಕೂಡ ಒಂದಾಗಿದ್ದೇವೆ. ಒಂದೇ ಕುಟುಂಬದವರಂತೆ ನಾವು ವರ್ತಿಸ್ತೇವೆ. ಇವತ್ತು ಅಭ್ಯರ್ಥಿ ನಾನು ಇರ್ಬೋದು, ಆದರೆ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಿ ಮಾಡುವಂಥ ಚುನಾವಣೆ ಇದೆ. ಈ ದೇಶದ ರಕ್ಷಣೆಯನ್ನು ಮಾಡುವಂಥ ಚುನಾವಣೆ. ಹಾಗಾಗಿ ಇವತ್ತು ನಾವೆಲ್ಲ ಕೂಡ ಏನೇ ವೈಯಕ್ತಿಕ ಒಂದು ಆಸೆ ಆಕಾಂಕ್ಷೆಗಳು ಏನೇ ಇದ್ರೂ ನಾವು ಬದಿಗಿಟ್ಟು ನಾವು ಖಂಡಿತವಾಗಿಯೂ ಕೂಡ ಪಕ್ಷದ ಪರ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅತಿ ಹೆಚ್ಚಿನ ಮತಗಳನ್ನು ಈ ಕ್ಷೇತ್ರದಿಂದ ಕೊಡಿಸೋದಕ್ಕೆ ನಾವೆಲ್ಲ ಕೂಡ ಸೇರಿ ಇವತ್ತು ಯಲಹಂಕದಲ್ಲಿ ಉದಾಹರಣೆಗೆ ಮಾನ್ಯ ವಿಶ್ವನಾಥ್ರವರ ನಾಯಕತ್ವದಲ್ಲಿ ಚುನಾವಣೆಯನ್ನು ನಾವು ಎದುರಿಸ್ತೇವೆ. ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾ ದಳದ ಅಭ್ಯರ್ಥಿ, ಮಾಜಿ ಶಾಸಕರು, ಹಾಲಿ ಶಾಸಕರು, ಮಾಜಿ ಸಚಿವರಿದ್ದಾರೆ. ಇವರೆಲ್ಲರ ನಾಯಕತ್ವದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ನರೇಂದ್ರ ಮೋದಿಯವರ ಅಭಿಮಾನಿಗಳ ಒಂದು ಏನು ಸಾಗರೋಪಾದಿಯಲ್ಲಿದೆ, ಅವರ ಒಂದು ಶ್ರೀರಕ್ಷೆ ಕೂಡ ಈ ಚುನಾವಣೆಯ ಫಲಿತಾಂಶದ ಮೇಲಿದೆ. ಹಾಗಾಗಿ ಎಲ್ಲರನ್ನೂ ಕೂಡ ಜೊತೆ ಕರ್ಕೊಂಡು ಹೋಗೋ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ರೋಡ್ ಶೋ ಪ್ರಮುಖವಾಗಿ ಯಾರು ಬರ್ತಾ ಇದ್ದಾರೆ ಸರ್? ಅದೇ ಹೇಳಿದ್ರಲ್ಲ, ಈಗ ನಮ್ಮ ಪರಮೋಚ್ಚ ನಾಯಕರು ಮಾನ್ಯ ಯಡಿಯೂರಪ್ಪನವರು, ಮಾನ್ಯ ಕುಮಾರಣ್ಣವರು, ವಿರೋಧ ಪಕ್ಷದ ನಾಯಕರು ಅಶೋಕ್ರವರು, ನಮ್ಮ ಬಸವರಾಜರವರು, MTB ನಾಗರಾಜಣ್ಣವರು, ಹೀಗೆ ಅನೇಕರು, ಮತ್ತು ಪ್ರತಿಯೊಂದು ಕ್ಷೇತ್ರದ ನಮ್ಮ ಶಾಸಕರು, ಧೀರಜ್ ಮುನ್ರಾಜುರವರು, ಹೀಗೆ ಪ್ರತಿಯೊಂದು ಕ್ಷೇತ್ರದ ನಮ್ಮ ಶಾಸಕರು, ಮಾಜಿ ಶಾಸಕರು, ಬಹುಶಃ PC ಮೋಹನ್ರವರು, ಮೇಡಮ್ ತಾರಾ ಅನುರಾಧ ಅವರು ಬಂದಿದ್ದಾರೆ, ಈಗಲೂ ಬಂದಿದ್ದಾರೆ. ಸಂಜೆ ಕೂಡ ಬರಲಿಕ್ಕೆ ನಾನು ವಿನಂತಿ ಮಾಡಿದ್ದೇನೆ. ವಿಶ್ವನಾಥ್ರವ್ರಿಗೆ ಕೂಡ ನಾನು ವಿನಂತಿ ಮಾಡಿದ್ದೇನೆ. ಸ್ವಲ್ಪ ತಡ ಆದರೂ ಕೂಡ ಬಂದು ತಾವು ಇದರಲ್ಲಿ ಭಾಗಿಯಾಗಬೇಕು ಅಂತ ನಾನು ಮನವಿಯನ್ನು ಮಾಡಿದ್ದೇನೆ.